ರಾಜ್ಯದಲ್ಲಿ ಈಗ ಪೆನ್ ಡ್ರೈವ್ ಪೊಲಿಟಿಕ್ಸ್ ಜೋರಾಗ್ತಾ ಇದೆ. ಜೆಡಿಎಸ್ ಇವತ್ತು ಹಲವು ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದೆ. ರಾಜ್ಯಾದ್ಯಂತ ಬೀದಿಗಿಳಿದು ಜೆಡಿಎಸ್ ನಾಯಕರು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮೈಸೂರು, ಮಂಡ್ಯ, ರಾಮನಗರ, ಹುಬ್ಬಳ್ಳಿ ಸೇರಿ ಹಲವೆಡೆ ಭಾರೀ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಮನಗರದಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿ ಪ್ರತಿಭಟನೆಯನ್ನ ಮಾಡಿದೆ. ಮಂಡ್ಯದ ನಾಗಮಂಗಲದಲ್ಲೂ ಕೂಡ ಜೆಡಿಎಸ್ ಹೈಡ್ರಾಮಾನೇ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಡಿಕೆ ಶಿವಕುಮಾರ್ ಪ್ರತಿಕೃತಿಯನ್ನ ದಹಿಸಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚೆನ್ನೈ ಕಂಪನಿಯಲ್ಲಿ 3 ಕೋಟಿ ರೂಪಾಯಿ ಕೊಟ್ಟು ಪೆನ್ ಡ್ರೈವ್ ಪರ್ಚೇಸ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಲ್ಯಾಬೊರೇಟರಿಯಲ್ಲಿ ಯಾವ್ಯಾವ ಸೇರಿಸಬೇಕು ಅಂತಕ್ಕಂಥ ಸಿನಿಮಾ ಮಾಡ್ದಂಗೆ ಮಾಡಿದ್ದಾರೆ. ಅಲ್ಲಿಂದ ಇವರು ಬಿಡುಗಡೆ ಮಾಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಜಾಲನೂ ಕೂಡ ಸೇರ್ಕೊಂಡಿದೆ. ಅವ್ರನ್ನ ತನಿಖೆ ಮಾಡಲಿಕ್ಕೆ ಕರ್ನಾಟಕ ಪೊಲೀಸಿಂದ ಸಾಧ್ಯ ಇಲ್ಲ. ಆದ್ದರಿಂದ ಇದು CBI ತನಿಖೆ ಬಿಟ್ಟರೆ ಬೇರೆ ಯಾವುದೇ ತನಿಖೆಯಿಂದ ನ್ಯಾಯ ಸಿಕ್ಕಲ್ಲ. ಅವ್ರು ಕಂಡುಹಿಡಿಬೇಕು, ಕೂಡಲೇ ತಕ್ಕ ಶಿಕ್ಷೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರು ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ CBI ತನಿಖೆ ಒಪ್ಪಿಸ್ಬೇಕು ಅಂತಕ್ಕಂಥ ಒಂದೇ ನಮ್ಮ ಹೋರಾಟ. ಇವರಿಂದ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋ ಪ್ರಶ್ನೆ ಇಲ್ಲ. ಇವತ್ತು ಗಂಟ SIT ತನಿಖೆ ನಡೀತಾ ಇರೋದ್ರಿಂದ ಯಾವುದೇ ನ್ಯಾಯ ಸಿಗಲ್ಲ. ಏಕಪಕ್ಷೀಯ ಮಾಡ್ತಾ ಇದ್ದಾರೆ, ಸರ್ಕಾರದ ಕೈಗೊಂಬೆಗಳ ಕೆಲಸ ಮಾಡ್ತಾ ಇದ್ದಾರೆ. ಇವರಿಂದ ನ್ಯಾಯ ದೊರಕಲ್ಲ. ಇದೇನಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚೆನ್ನೈ, ಆಸ್ಟ್ರೇಲಿಯಾ ಎಲ್ಲರೂ ಸೇರಿರೋದ್ರಿಂದ CBI ತನಿಖೆನೇ ಆಗಬೇಕು. ಇವ್ರು ಮಾಡದೇ ಇದ್ರೆ ನಾವು ಹೈಕೋರ್ಟು, ಸುಪ್ರೀಂ ಕೋರ್ಟು ಮೊರೆ ಹೋಗ್ತೇವೆ, CBI ತನಿಖೆ ಮಾಡಿಸ್ತೇವೆ. ಸಂತಸ್ತೆ ಅಂತ ಹೇಳಿ ಕಿಡ್ನಾಪ್ ಮಾಡಿದಿರಲ್ಲ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಿಸಿದಿರಲ್ಲ, ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರಾಗಕ್ಕೆ ಎಷ್ಟು ದಿವಸ ಬೇಕು? ಇದು ಹುನ್ನಾರ ಏನು? ಅಷ್ಟು ಪ್ರಾಮಾಣಿಕವಾಗಿದ್ದಿದ್ರೆ 164 ಎಂಕ್ವೈರಿ ಮ್ಯಾಜಿಸ್ಟ್ರೇಟರ್ ಮುಂದೆ ಯಾಕೆ ಹಾಜರುಪಡಿಸ್ತಾ ಇಲ್ಲ? ಆ ಅಪರಾಧಿ ಅಂತ ಏನು ಹೇಳ್ತಾ ಇದ್ದೀರಿ, ಆರೋಪ ಮಾಡಿದ್ದಾರೆ ಅಂತ, ಅದು ಎಷ್ಟು ಘೋರ ಅಪರಾಧನೋ ಇದನ್ನ ಇಡೀ ಪ್ರಪಂಚ ನೋಡೋ ರೀತಿ ಪೆನ್ ಡ್ರೈವ್ ಮಾಡಿ ಹಂಚಿದ್ರಲ್ಲ ಚುನಾವಣೆಗೋಸ್ಕರ, ಅವರು ಇಷ್ಟೇ ಅಪರಾಧಿ ಅಲ್ವಾ? ಯಾಕೆ ಅವ್ರ ಮೇಲೆ ನಿಮ್ಮ SIT ಅವ್ರಿಗೆ ಇನ್ನೂ ಕಂಡುಬಿದ್ದಿಲ್ಲ? ಕಾಣ್ತಾ ಇಲ್ವಾ ನಿಮಗೆ? ಯಾರ ಪರ ಕೆಲಸ ಮಾಡ್ತಾ ಇದ್ದೀರಿ ನೀವು?